ಈ ಸಂದರ್ಭದಲ್ಲಿ ಸರ್ಕಾರ ಜನರಿಗೆ ಉತ್ತಮವಾಗಿ ಸ್ಪಂದಿಸಬೇಕಾಗಿತ್ತು. ಹೌದು. ಡಿ ಕೆ ಶಿವಕುಮಾರ್ ಅವರು ಹೊಸಪೇಟೆಗೆ ಹೋಗ್ತಾರೆ, ಅಲ್ಲಿಂದ ದಿಢೀರ್ ಅಂತೇಳಿ ಬರ್ತಾರೆ, ಸಿಟಿ ರೌಂಡ್ಸ್ ಮಾಡ್ತೀವಿ ಅಂತ ಹೇಳ್ತಾರೆ. CM ಅವರು ವಾರ್ ರೂಮ್ಗೆ ಹೋಗ್ತಾರೆ. ಸರ್ಕಾರ ಇನ್ನೂ ಅಲರ್ಟ್ ಆದಂಗೆ ಕಾಣಿಸ್ತಾ ಇಲ್ಲ. ಇಲ್ಲ, ಅಲರ್ಟ್ ಆಗಿದೆ. ನೋಡಿ, ಏಪ್ರಿಲ್ನಲ್ಲಿ ಈಗ ಮುನ್ಸೂಚನೆ ಇದೆ. ಇದು ಮಳೆದೇನು ಏಕಾಏಕಿ ಬಂದಿರೋದಲ್ಲ, ದಿಢೀರ್ ಸುದ್ದಿರೋದಲ್ಲ, ಮುನ್ಸೂಚನೆ ಬಂದಿದೆ, ಮಾಹಿತಿ ಕೊಟ್ಟಿದ್ದಾರೆ. ಆಲ್ರೆಡಿ ಮಳೆ ಬರುತ್ತೆ. ಜೂನ್ ಜುಲೈನಲ್ಲಿ ಇದಕ್ಕಿಂತ ಹೆಚ್ಚಿಗೆ ಆಗುತ್ತೆ ಮಳೆ. ಇದು ಮೇನಲ್ಲಿ ಬಂದಿರೋದು, ಇದು ಒಂಥರ ಟ್ರೇಲರ್ ಥರ. ಆದರೆ ಏಪ್ರಿಲ್ ಮೇನಲ್ಲಿ ಸುಮಾರು 218 ರಸ್ತೆಗಳನ್ನು ಎಲ್ಲೆಲ್ಲಿ ಮಳೆ ನಿಲ್ಲುತ್ತೆ, ಎಲ್ಲೆಲ್ಲಿ ಗುಂಡಿಗಳು ಬಿದ್ದಿದ್ದಾವೆ, ಪಾಟ್ ಹೋಲ್ಗಳಿದ್ದಾವೆ, ಅದನ್ನು ದುರಸ್ತಿ ಮಾಡೋ ಕೆಲಸ ನಡೀತಾನೇ ಇದೆ. ಆಲ್ಮೋಸ್ಟ್ ಕಂಪ್ಲೀಟ್ ಆಗುತ್ತೆ. ಯಾಕಂದರೆ ಮಳೆಯಿಂದ ದೊಡ್ಡ ಎಫೆಕ್ಟ್ ಎಲ್ಲಾಗುತ್ತೋ ಆ ರಸ್ತೆಗಳು, ಮೇನ್ ರಸ್ತೆಗಳು ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಸುಮಾರು 209 ಕಡೆ ಮಳೆ ಎಲ್ಲಿ BBMPಲಿ ನೀರು ನಿಲ್ಲುತ್ತೆ, ಆ 163 ಸ್ಥಳಗಳಲ್ಲಿ ಕಾಮಗಾರಿಗಳನ್ನು ಮಾಡಿ ಮಳೆ ನಿಲ್ದಂಗೆ ಮಾಡಿಬಿಟ್ಟಿದ್ದಾರೆ. ಆಲ್ರೆಡಿ ಎಷ್ಟೊಳಗೆ 209 163 ಮಾಡಿಬಿಟ್ಟಿದ್ದಾರೆ. ಸೊ 2 ತಿಂಗಳ ಕಾಲ, ಮೇ ಮತ್ತು ಜೂನ್, ಏಪ್ರಿಲ್ ಮಧ್ಯದಿಂದ ಜೂನ್ ಮಧ್ಯದವರೆಗೂ 2 ತಿಂಗಳ ಕಾಲ ಎಲ್ಲ ಕಾಲುವಗಳೆಲ್ಲ ದುರಸ್ತಿ ಮಾಡುವಂಥದ್ದು ಮತ್ತು ಅಲ್ಲಿ ಏನು ಕಸ ನೀರು ನಿಲ್ದಂಗೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. JCBಗಳು ತಗೊಂಡು ಬಂದು ಕಾಮಗಾರಿಗಳನ್ನ ಮಾಡ್ತಾ ಇದ್ದಾರೆ. 2 months ನಿರಂತರವಾಗಿ ಒಂದು ಪ್ರಕ್ರಿಯೆ. ಮತ್ತೊಂದು ನೀರು ಬರ್ತಿದೆ, ಈಗ ಮಳೆ ಬರ್ತಿದ್ಮೇಲೆ ಬರ್ತಿದೆ. ನಾನು ಹೇಳ್ತೀನಿ ಕೇಳಿ, ಅಲ್ಲಿ ಆಗೋ ಅನಾಹುತಗಳನ್ನ ಕಡಿಮೆ ಮಾಡಬೇಕು, ತಡಿಬೇಕು, ತೊಂದರೆ ಆಗದಂಗೆ ನೋಡ್ಕೋಬೇಕು. ಅದಕ್ಕೆ ಕ್ವಿಕ್ ರೆಸ್ಪಾನ್ಸ್ ನಮ್ಮಲ್ಲಿ ಇರಬೇಕು. ಆ ಕ್ವಿಕ್ ರೆಸ್ಪಾನ್ಸ್ ನೋಡಿ, 8 BBMP 8 ವಲಯಗಳಲ್ಲಿ 8 ಜಾಯಿಂಟ್ ಕಮಿಷನರ್ಗಳಿಗೂ ಜವಾಬ್ದಾರಿ ಹೊಣೆಗಾರಿಕೆಯನ್ನ ಮಾಡಿ 8 ಕಡೆ ಕಂಟ್ರೋಲ್ ರೂಮ್ಗಳನ್ನ ಇಟ್ಟು 30 ಟೀಮು, ಈ ಮರಗಳು ಎಲ್ಲರೂ ಉಂಟ್ಕೋತಾವ, ಮರಗಳೆಲ್ಲರೂ ಕಟ್ ಮಾಡ್ಬೇಕು ರಮೆಗಳನ್ನ, ಅದಕ್ಕೆ 30 ಟೀಮ್ಗಳು ಮಾಡಿದ್ದಾರೆ 8 ವಲಯಗಳನ್ನ ಸೇರಿ. ಆಮೇಲೆ BBMP, ಬೆಸ್ಕಾಮು, BWSSP ಈ ಸಮನ್ವಯ ಇರಲ್ಲ ಒಂದಕ್ಕೊಂದು. ಸೊ ಆ ಸಮನ್ವಯ ಮಾಡಲಿಕ್ಕೆ ಎಲ್ಲರೂ ಪವರ್ದು ಏನಾದ್ರು ಪ್ರಾಬ್ಲಮ್ ಇದ್ರೆ, ಟ್ರಾನ್ಸ್ಫಾರ್ಮರ್ ಏನೋ ಪ್ರಾಬ್ಲಮ್ ಇದ್ರೆ, ಎಲ್ಲರೂ ವಿದ್ಯುತ್ ಕಂಬದ ಪ್ರಾಬ್ಲಮ್ ಇದ್ರೆ ಅದನ್ನ ರೆಸ್ಪಾನ್ಸ್ ಮಾಡಬೇಕು. ಎಲ್ಲ ಸ್ಟ್ರಾಂಗ್ ವಾಟರ್ ಡ್ರೈನಿಂಗ್ ಪಕ್ಕದಲ್ಲಿ ನೀರು ತುಂಬ ಹರಿತಾ ಇರ್ತದೆ, ಪಕ್ಕದಲ್ಲಿ ಜನಕ್ಕೆ ಗೊತ್ತಾಗೋದಿಲ್ಲ, ರಸ್ತೆ ಯಾವುದು ಮೋರಿ ಯಾವುದು ಗೊತ್ತಾಗಲ್ಲ, ಅದು ಸ್ಲಾಬ್ ಆಗಿ ಕ್ಲೋಸ್ ಆಗಿರಲ್ಲ, ಅಂಥವೆಲ್ಲ ಇರ್ತವೆ. ಸೊ ಅದನ್ನು ಸೂಕ್ಷ್ಮವಾಗಿ ಪರಿಗಣಿಸಬೇಕು. ಅದಕ್ಕೆ BWSSP ಎಲ್ಲ ಅಧಿಕಾರಿಗಳು ಸಮನ್ವಯ ಒಂದು ಮಾಡಿದ್ದಾರೆ, ಕಮಿಟಿಗಳು ಮಾಡಿದ್ದಾರೆ. ಸೊ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಸ್ಪೆಷಲಿ ಏಪ್ರಿಲಿಂದ ಇದಕ್ಕೆ ಜಾಗೃತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ಇದು ಎಷ್ಟು ದೊಡ್ಡದಿದೆ ಬೆಂಗಳೂರು ಅದನ್ನ ಈ ಸಮಯದಲ್ಲಿ ಜನಗಳಿಗೆ ಗೊತ್ತಾಗೋದು, ಎಷ್ಟು ದೊಡ್ಡದಾಗಿದೆ ಬೆಂಗಳೂರು ಅಂತ. ಈಗ 8 ಸ್ಕ್ವೇರ್ ಕಿಲೋಮೀಟರ್ ಇತ್ತಲ್ಲ, ನನ್ನ ಪ್ರಕಾರ 2000 ಸ್ಕ್ವೇರ್ ಕಿಲೋಮೀಟರ್ವರೆಗೂ ದಾಟ್ತಾ ಇದ್ದು. ಇಲ್ಲಿಂದ ದೇವನಹಳ್ಳಿವರೆಗೂ, ಇಲ್ಲಿ ನೆಲಮಂಗಲದವರೆಗೂ, ಇಲ್ಲಿ ಬಿಡದಿವರೆಗೂ, ಇಲ್ಲಿ ಆನೇಕಲ್ಲು, ಈ ಕಡೆ ದೊಡ್ಡಬಳ್ಳಾಪುರ ಫುಲ್ ಕವರ್ ಆಗಿಬಿಟ್ಟು ಬೆಂಗಳೂರು ಗ್ರಾಮಾಂತರ, ರಾಮನಗರ ಜಿಲ್ಲೆ ಸುತ್ತಮುತ್ತಲು ಸ್ಪಾಟ್ಗಳ ಸೇರಿಕೊಂಡು ಇದು 2000-3000 ಸ್ಕ್ವೇರ್ ಕಿಲೋಮೀಟರ್ವರೆಗೂ ಎಮ್ಮರವಾಗಿ ಬೆಳೀತಾ ಇದೆ. ಈಗ ಬೆಂಗಳೂರಿನ ಪಾಪ್ಯುಲೇಷನ್ 1.5 ಕೋಟಿಗೂ ಅಧಿಕವಾಗಿದೆ. ಇನ್ನು 3 ವರ್ಷಗಳಲ್ಲಿ ಇದು ಡಬಲ್ ಆಗುತ್ತೆ, 3 ಕೋಟಿ ಪಾಪ್ಯುಲೇಷನ್ ಆಗುತ್ತೆ. ಇದು ಬೆಂಗಳೂರು 3 ಕೋಟಿ ಪಾಪ್ಯುಲೇಷನ್ 2000-3000 ಸ್ಕ್ವೇರ್ ಕಿಲೋಮೀಟರ್ ಜಾಗ ಇದು ಯಾರು ಕಾಪಾಡಬೇಕು ಗೊತ್ತಿಲ್ಲ. ಆಮೇಲೆ ಆದರೆ ನೋಡಿ, ಇಲ್ಲಿ 3 ಸರ್ಕಾರಗಳಿದ್ದಾವೆ. ಸರ್ ಒಂದೇ ನಿಮಿಷ ಸರ್, ಒಂದು ಫೋನ್ ಇದೆ, ಮಾತಾಡ್ಸ್ಬಿಟ್ಟು. ಗೆಸ್ಟ್ ಇದ್ದಾರೆ ರಾಜೇಶ್ ಭಟ್ ಅಂತ ಹೇಳಿ, ಸೇವ್ ಬೆಂಗಳೂರು ಕಮ್ಯುನಿಟಿಯಿಂದ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೇಳಿ ಸರ್. ಸರ್, ಬೆಂಗಳೂರಿನ ಚಿತ್ರಣವನ್ನ ನೋಡ್ತಾ ಇದ್ದೀರಿ. ಗ್ರೇಟರ್ ಬೆಂಗಳೂರು, ಬ್ರ್ಯಾಂಡ್ ಬೆಂಗಳೂರು, ಸಿಲಿಕಾನ್ ಸಿಟಿ ಅಂತ ನಾವು ಕರಿತೀವಿ. ಈಗ ವಾಟರ್ ಬೆಂಗಳೂರು ಆಗಿದೆ, ನೋಡ್ತಾ ಇದ್ದೀವಿ. ಜಲ ದಿಗ್ಬಂಧನ, ಒಂದು ಪ್ರವಾಹ, ನಾವು ದ್ವೀಪದಲ್ಲಿ ಬದುಕ್ತಾ ಇದ್ದೀವಿ ಅಂತ ನಮಗೆ ಅನುಭವ ಆಗ್ತಾ ಇದೆ. ನಿಮಗೆ ಈ ಬೆಂಗಳೂರು ನೋಡಿದ್ರೆ ಮುಂದಿನ ಭವಿಷ್ಯ ಹೇಗಿರ್ಬೋದು ಅಂತ ಅನಿಸ್ತಾ ಇದೆ ಈಗ ಸದ್ಯಕ್ಕೆ ನೋಡ್ತಾ ಇದ್ರೆ? ಸರ್, ಇವಾಗ ಮೊದಲನೇದಾಗಿ ಈ 3 ಪಕ್ಷಗಳು ಇವತ್ತು ಬೆಂಗಳೂರನ್ನ ಹಾಳು ಮಾಡಿಟ್ಟಿದ್ದಾರೆ ಸರ್. ಬೆಂಗಳೂರು 400ಗಿಂತ ಹೆಚ್ಚು ಕೆರೆಗಳಿರುವಂತ ಒಂದು ಜಾಗ. ಹೌದು. ಇವತ್ತು 400 ಕೆರೆಗಳು ಇಲ್ಲ, ಇವತ್ತು 100ಗಿಂತ ಕಡಿಮೆ ಕೆರೆಗಳು ಮಾಡಿದೆ. ಎಷ್ಟೋ ಕೆರೆಗಳು ಒತ್ತುವರಿಗಳಾಗಿದೆ. ಒತ್ತುವರಿಗಳು ಮಾಡಿದವ್ರು ಯಾರು ಎಲ್ರಿಗೂ ಗೊತ್ತಿದೆ ಸರ್. 3 ಪಕ್ಷಗಳು ಸೇರ್ಕೊಂಡು ಇವತ್ತು ಒತ್ತುವರಿಗಳು ಮಾಡಿದ್ದಾರೆ. ಇವತ್ತು ಈ ಒತ್ತುವರಿಗಳನ್ನ ತೆರವು ಮಾಡ್ತಿಲ್ಲ. ಬೆಂಗಳೂರಿನಲ್ಲಿ ಸರಿಯಾದ ರೀತಿ ಡ್ರೈನೇಜ್ ವ್ಯವಸ್ಥೆ ಇಲ್ಲ. ರಾಜಕಾಲುವೆಗಳು ಒತ್ತುವರಿ ಮಾಡ್ತಿದ್ದಾರೆ ಇವತ್ತು. ಅದಾದ್ಮೇಲೆ ನೆಕ್ಸ್ಟ್ ಸರ್ಕಾರಗಳಿಗೆ ಇವತ್ತು ನೋಡಿ, 14,000 ಕೋಟಿ ಖರ್ಚು ಮಾಡಿ ಭೂಮಿ ಅಡಿಗೆ ರೋಡ್ ಕಟ್ತಾರಂತೆ. ನಾಳೆ ಆ ಭೂಮಿ ಅಡಿ ಟನಲ್ ರೋಡ್ ಕೂಡ ನೀರಲ್ಲಿ ತುಂಬೋಗುತ್ತೆ, ಪೈಪ್ ಆಗುತ್ತೆ ಅಷ್ಟೇ. ಅದು ಈ ಬೆಂಗಳೂರು ಮಳೆಗೆ ಇನ್ನೊಂದು ಪೈಪ್ ಸರ್ಕಾರ ಮಾಡ್ತಾ ಇದೆ. 1 ಕಿಲೋಮೀಟರ್ಗೆ 500 ರೂಪಾಯಿ ನೋಟಲ್ಲಿ ದುಡ್ಡು ಇಟ್ಕೊಂಡು ಹೋದು ಸೂರ್ಯನ್ಗೆ ತಲುಪಿಡ್ಬೋದು ಸರ್. ನಾವು ಚಂದ್ರನ್ಗೆ ತಲುಪಿಡ್ಬೋದು ಆ ದುಡ್ಡಲ್ಲಿ. 500 ರೂಪಾಯಿ 14,000 ಕೋಟಿಯಲ್ಲಿ 500 ರೂಪಾಯಿನ ನೋಟ್ ಇಟ್ಕೊಂಡು ಹೋದ್ರೆ ನಾವೊಂದು ಏಣಿ ಕಟ್ಬಿಡ್ಬೋದು. ಅಷ್ಟು ದುಡ್ಡನ್ನ ದುಂದು ವೆಚ್ಚ ಮಾಡ್ತೇವೆ ಸರ್ಕಾರ. ಆಮೇಲೆ ಇವತ್ತು ಮೆಟ್ರೋ ಕಟ್ತಾರಂತೆ ತುಮಕೂರವರೆಗೂ, ಜನಗಳು ಉಗಿತಾ ಇದಾರೆ. ಆ ದುಡ್ಡಲ್ಲೆಲ್ಲ ಸರ್ ಬೆಂಗಳೂರನ್ನ ಸರಿ ಮಾಡ್ಬೇಕು ಸರ್ಕಾರ. ಟೌನ್ ಪ್ಲಾನಿಂಗ್ ಮಾಡ್ಬೇಕು, ಡ್ರೈನೇಜ್ ಒತ್ತುವರಿ ತೆರವು ಮಾಡಿ ಸರ್. ಇದು ಕೂತ್ಕೊಂಡು ವಾರ್ ರೂಮ್ ಅಲ್ಲಿ ನಾಟಕ ಮಾಡೋದಲ್ಲ ಸರ್. ನಾವು ಜನಪರ ಅಂತ ನಾಟಕ ಮಾಡೋದಲ್ಲ. ಲಾಂಗ್ ಟರ್ಮ್ ವಿಷನ್ ಬೇಕು. ಇವ್ರಿಗೆ ಯಾರಿಗೂ ಲಾಂಗ್ ಟರ್ಮ್ ವಿಷನ್ ಇಲ್ಲ. ಇವ್ರಿಗೆಲ್ಲಾನು
ಸರ್ ಇವರೆಲ್ಲ ಗ್ರೇಟರ್ ಬೆಂಗಳೂರು ಮಾಡಿ ಏನು ಬೆಂಗಳೂರು ಉಳ್ಸಕ್ ಮಾಡ್ತಿಲ್ಲ ಸರ್, ಇದು ಎಲ್ಲರೂ ಗೊತ್ತಿದೆ. ಗ್ರೇಟರ್ ಬೆಂಗಳೂರು ಮಾಡಿ ರಿಯಲ್ ಎಸ್ಟೇಟ್ ದಂಧೆನ ಬೆಳೆಸಕ್ ಮಾಡ್ತಿದ್ದಾರೆ. ಅಂದ್ರೆ ಈಗ ನಿಮ್ ಪ್ರಕಾರ ದೇವರೇ ಕಾಪಾಡ್ಬೇಕಾಗಾದ್ರೆ ಬೆಂಗಳೂರಿನ ಯಾವ ರಾಜಕೀಯ ಪಕ್ಷಗಳು ಕಾಪಾಡಲ್ಲ? ಇಲ್ಲ ಸರ್, ಜನಗಳ ಸಿಟ್ಟು ಆಕ್ರೋಶ ಹೊರ ಬರ್ತಿದೆ. ಬರೋ ದಿನಗಳಲ್ಲಿ ಜನಗಳೇ ಪಾಠ ಕಲಿಸ್ತಾರೆ ಸರ್. ಈ ಮೂರು ಪಕ್ಷಗಳಿಗೆ ಜನಗಳೇ ಪಾಠ ಕಲಿಸ್ತಾರೆ. ಇವತ್ತು ನೋಡಿ ಮರಗಳು ಸರ್, ಇವಾಗ ನೋಡಿ ಮರಗಳನ್ನು ಕಟ್ ಮಾಡ್ತಿದ್ದಾರೆ. ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಹಿಂದೆ ಇರೋ ದೊಡ್ಡ ಜಾಗ ಸರ್, ಇವತ್ತು BBMP ಅವ್ರು ಸರ್ಕ್ಯುಲರ್ ಹೊರಡಿಸಿದ್ದಾರೆ. 400ಕ್ಕೂ ಹೆಚ್ಚು ಮರಗಳನ್ನ ಕಟ್ ಮಾಡ್ತೀವಿ ಅಂತಿದ್ದಾರೆ. ಇನ್ನೊಂದ್ ಕಡೆ ಇನ್ನೊಂದು ಇದು HAL ಕಡೆ ಇದೊಂದು ಒಂದು ಲ್ಯಾಂಡ್ ನ ಇಲ್ಲಿ ತುಂಬಾ ಮರಗಳಿದೆ, ಅದನ್ನೂ ಕಟ್ ಮಾಡಿ ಏನೋ ಮಾಡಕ್ ಹೊರಟಿದ್ದಾರೆ ಸರ್. ಇವತ್ತು ಎಲ್ಲಾನು ಡೆವಲಪ್ಮೆಂಟ್, ಇದು ಜನಪರ ಡೆವಲಪ್ಮೆಂಟ್ ಅಲ್ಲ ಸರ್, ಇದು ಜೇಬ್ ತುಂಬೋ ಡೆವಲಪ್ಮೆಂಟ್. ಈ ಕಾಂಟ್ರಾಕ್ಟರ್ ಗಳು ಜೇಬ್ ತುಂಬುವಂತದ್ದು, ರಾಜಕಾರಣಿಗಳ ಕಿಟ್ ಬ್ಯಾಟ್ಸ್ ಗಳು ತುಂಬುವಂತ ಡೆವಲಪ್ಮೆಂಟ್. ಇದು ಜನಪರ ಡೆವಲಪ್ಮೆಂಟ್ ಏನೂ ಇಲ್ಲ ಇದ್ರಲ್ಲಿ ಸರ್. ನಾವು ಸೇವ್ ಬೆಂಗಳೂರು ಕಮಿಟಿಯಿಂದ ಮೂರೂ ಪಕ್ಷಗಳನ್ನ ಬ್ಲೇಮ್ ಮಾಡ್ತೀವಿ. ದಯವಿಟ್ಟು ವಾರ್ ರೂಮ್ ಅಲ್ಲಿ ಕುತ್ಕೊಂಡು ನಾಟಕ ಮಾಡೋದು ನಿಲ್ಸಿ, ಜನಗಳ ಹತ್ರ ಬಂದು ಸಮಸ್ಯೆ ಬಗೆಹರಿಸಿ. ಅಲ್ಲ, ಈಗ ನಿಮ್ ಪ್ರಕಾರ ಹಾಗಾದ್ರೆ ಬೆಂಗಳೂರಿನ ಸೇವ್ ಮಾಡ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು, ಸಲಹೆ ಏನ್ ಕೊಡ್ತೀರಿ ಸರ್? ಇವಾಗ ಜನಗಳು ಇವತ್ತು ಸರ್ಕಾರಗಳಿಗೆ ಪಾಠ ಕಲಿಸ್ಬೇಕು. ನಾವ್ ಇದ್ರ ವಿರುದ್ಧ ಹೋರಾಟಗಳು ಬೆಳೆಸ್ಬೇಕು, ಪ್ರಶ್ನೆ ಮಾಡ್ಬೇಕು, ಜನ ಸಮಿತಿಗಳನ್ನ ರಚನೆ ಮಾಡ್ಕೊಬೇಕು ಸರ್. ನಾವಿವತ್ತು ಜನಗಳು ಇವತ್ತು ವಿ ಶುಡ್ ಬಿ ಇವ್ರಿಗೆ ಪಾಠ ಕಲಿಸೋ ತರ ಬರೋ ದಿನಗಳಲ್ಲಿ ಆಗುತ್ತೆ ಸರ್. ಅಂದ್ರೆ ಈಗ ನಮ್ದು ಬೆಂಗಳೂರು ಸೈಂಟಿಫಿಕಲಿ ಪ್ಲಾನ್ಡ್ ಏನಿದೆ ನೀರು ಹರಿದೋಗ್ಲಿಕ್ಕೆ ಸರಾಗವಾಗಿ, ಅದು ನಮ್ಗೆ ಸರಿಯಾದ ವ್ಯವಸ್ಥೆ ಇಲ್ಲ ಅಂತ ಈಗಲೂ ಒಪ್ಕೋತೀರ ನೀವು ಹೇಗೆ? ಖಂಡಿತ ಸರ್, ಏನ್ ಟೌನ್ ಪ್ಲಾನಿಂಗ್ ಇಲ್ಲ ಸರ್. ಯಾರಿಗೂ ಲಾಂಗ್ ಟರ್ಮ್ ವಿಷನ್ ಇಲ್ಲ. ಇವ್ರಿಗೆಲ್ಲಾನು ಅವರ ಕಾರ್ಯಾವಧಿಯಲ್ಲಿ 5 ವರ್ಷದಲ್ಲಿ ಎಷ್ಟು ದುಡ್ಡು ಮಾಡಕ್ ಸಾಧ್ಯ, ಎಷ್ಟು ಕಾಂಟ್ರಾಕ್ಟ್ ಗಳು ಜೇಬ್ ದುಡ್ಡಕ್ ಸಾಧ್ಯ, ಇದನ್ನೇ ಯೋಚನೆ ಮಾಡ್ತಾರೆ ಹೊರತು ಎಷ್ಟು ಜಮೀನುಗಳನ್ನ ನಾನು ಹೊಡಿಯಕ್ ಸಾಧ್ಯ ಅಂದ್ಬಿಟ್ರೆ. ಇವಾಗ ಏನಕ್ಕೆ ಬೇಕಿತ್ತು ತುಮಕೂರಿಗಿಂತ ಮೆಟ್ರೋ ಹೇಳಿ? ಯಾಕಂದ್ರೆ ಲ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಮಾಡ್ತಾರೆ, ಆಮೇಲೆ ಅದೆಲ್ಲ ಅವರೇ ಕೊಂಡ್ಕೊಂಡು ಅದಲ್ಲಿ ಸಾವಿರಾರು ಕೋಟಿ ದುಡ್ಡುಗಳು ಮಾಡ್ತಾರೆ. ಅಂಡರ್ ಗ್ರೌಂಡ್ ಟನಲ್ ಯಾರಿಗ್ ಬೇಕು ಹೇಳಿ? ಇದು ಅವ್ರಿಗೆ ಬೇಕು. ಗ್ರೇಟರ್ ಬೆಂಗಳೂರು ಯಾರಿಗೂ ಅವಶ್ಯಕತೆ ಇಲ್ಲ ಸರ್. ಇವ್ರ ಎಲ್ಲಾ ಪಕ್ಷಗಳ ಇದು ಏನೋ ಎಲ್ಲರಿಗೂ ಒಂದೊಂದು ಪೊಸಿಷನ್ಗಳು ಬೇಕು, ಎಲ್ರಿಗೂ ಒಂದೊಂದು ವಾರ್ಡ್ ಕಮಿಟಿಯಲ್ಲಿ ಮೆಂಬರ್ ಗಳಾಗ್ಬೇಕು, ದುಡ್ಡು ಮಾಡ್ಬೇಕು ಬಿಟ್ರೆ ಯಾವುದೇ ರೀತಿ ಬೆಂಗಳೂರು ಬಗ್ಗೆ ನಯಾ ಪೈಸಾ ಇವ್ರ ಕಾಳಜಿ ಇಲ್ಲ ಸರ್. ಇದು ಜನಗಳ ಅರ್ಥ ಮಾಡ್ಕೊಳ್ಬೇಕು. ಇವ್ರು ಇವತ್ತು ವಾರ್ ರೂಮ್ ಅಲ್ಲಿ ಕುತ್ಕೊಂತಿರೋದು ನಾಟಕ ಅನ್ನೋದು ಅರ್ಥ ಮಾಡ್ಕೊಳ್ಬೇಕು. ಅಲ್ಲ, ಈಗ ನೀವು ಹೇಳ್ತಾ ಇದ್ರಿ ಕೆರೆಗಳು ಎಷ್ಟು, ಅವಾಗ ಬೆಂಗಳೂರನ್ನ 1000 ಕೆರೆಗಳ ನಗರ ಅಂತ ಕರೀತಾ ಇದ್ರು, ಕೆಂಪೇಗೌಡರು ಕಟ್ಟಿಸಿದಂಥ ಬೆಂಗಳೂರು. ಬಟ್ ರಾಜಕಾಲುವೆ ಒತ್ತುವರಿ ಅದು ಸಿಕ್ಕಾಪಟ್ಟೆ ಆಯಿತು. ಅಂದ್ರೆ ಎಲ್ಲೋ ಒಂದು ಕಡೆ ನಮ್ಮ ನಗರೀಕರಣ ಅಥವಾ ಕಾಂಕ್ರೀಟ್ಕರಣ ಏನು ಜಾಸ್ತಿ ಆಗ್ತಾ ಹೋಯ್ತು, ಅಥವಾ ಈ ಭೂ ಒತ್ತುವರಿ ಹೆಚ್ಚಾಯ್ತಾ ಹೋಯ್ತು, ಮತ್ತೆ ಭ್ರಷ್ಟಾಚಾರ ತಾಂಡವಾಡ್ತಾ ಹೋಯ್ತು. ಇದೆಲ್ಲವೂ ಕೂಡ ಇಷ್ಟು ದೊಡ್ಡ ಮಟ್ಟದ ಸಮಸ್ಯೆಗೆ ಕಾರಣ ಅಂತ ಹೇಳ್ಬೋದು. ಹೌದೌದು ಸರ್. ಇವತ್ತು ನಮ್ ರಾಜಕಾರಣಿಗಳು ಯಾರು ಈ ಜಾಗದಲ್ಲಿ ಇಲ್ಲ ಸರ್. ಅವರೆಲ್ಲ ಇವತ್ತು ಡಾಲರ್ಸ್ ಕಾಲೋನಿಯಲ್ಲಿ ಒಳ್ಳೆ ಜಾಗದಲ್ಲೇ ಮನೆ ಮಾಡ್ಕೊಂಡಿದ್ದಾರೆ. ಅವ್ರ ಮನೆ ಯಾವ್ದು ಮುಳುಗೋಗಿಲ್ಲ, ಎಲ್ಲರೂ ಮುಳುಗೋಗಿದೆ ಹೇಳಿ. ಅವ್ರೆಲ್ಲರೂ ಗೊತ್ತಿದೆ. ಮುಳುಗೋಗಿರೋದು ಸಾಮಾನ್ಯ ಜನಗಳು ಕನ್ಸ್ ಕಟ್ಕೊಂಡು ಜಮೀನುಗಳನ್ನ ತಗೊಂಡು ಮನೆ ಕಟ್ಟಿ ಪಾಪ ಒತ್ತುವರಿ ಆಗಿದೆ ಅಂತ ಗೊತ್ತಿಲ್ದೇನೆ ಮನೆ ಕಟ್ಟಿರೋರು, ಬಡ ಬಗ್ಗರು, ಮಧ್ಯಮ ವರ್ಗದವ್ರು ಸಫರ್ ಸರ್ ಅಷ್ಟೇ. ಬೆಂಗಳೂರಲ್ಲಿ ಮನೆ ಮಾಡಿ ಜೀವನ ಮಾಡ್ಬೇಕು ಅನ್ನೋ ಕನ್ಸಿದೆಯಲ್ಲ ಸರ್, ಆ ಕನ್ಸು ಕೂಡ ಇವತ್ತು ಭಗ್ನ ಆಗ್ತಿದೆ. ಎಷ್ಟೋ ಜನ ಪಾಪ ಇವತ್ತು ಕಷ್ಟಪಟ್ಟು ದುಡಿದು ಮನೆ ಕಟ್ಟಿರೋರು ರಸ್ತೆಯಲ್ಲಿ ಇದ್ದಾರೆ ಇವತ್ತು ಮಳೆ ಬಂದು. ಇದು ಏನ್ ಮಾಡ್ತೀರಾ ಸರ್? ಮೂರು ಸರ್ಕಾರಗಳು ಇವತ್ತು ಮಾಡಿ ನಮಗ್ ಕೊಟ್ಟಿರೋ ವರ ಇದು. ವರ ಅಲ್ಲ, ಇದು ಶಾಪ ನಮ್ಗೆ. ಎಸ್ ಥ್ಯಾಂಕ್ ಯು ರಾಜೇಶ್ ಭಟ್ ಅವರೇ. ನಟರಾಜ್ ಗೌಡ್ರೆ, ಈಗ ಅಲ್ಲ ಸರ್, ರಾಜಕಾರಣಿಗಳ ಮನೆಗಳು ಎಲ್ಲೂ ಕೂಡ ನೀರಲ್ಲಿ ತೇಲ್ತಾ ಇಲ್ಲ ಸರ್, ಅವ್ರು ಬೀದಿಗೆ ಬಂದಿಲ್ಲ ಸರ್, ಎಲ್ಲ ನಾವು ಎಲ್ಲ ಕರೆಕ್ಟ್. ಈಗ ನಾನಿಲ್ಲ ತೇಳ್ತಿಲ್ಲ. ಸೇವ್ ಬೆಂಗಳೂರು ಈಗ ಹೇಳಿದ್ರಲ್ಲ ಬಟ್ ಅವರು ಸಲಹೆ ಕೊಡಲಿಲ್ಲ. ಅದು ಹೇಳಿದ್ರು ರಾಜಕಾರಣಿಗಳು ಮಾಡ್ತಾರೆ, ಕಾಂಟ್ರಾಕ್ಟ್ ತುಂಬ್ತಾರೆ, ಇಷ್ಟ ಹೇಳಿದ್ರು ಹೊತ್ತು ಒಂದು ಏನು ನಾನು ಅಂದ್ಕೊಂಡೆ ಅವರು ಸೇವ್ ಬೆಂಗಳೂರು ಫೌಂಡೇಶನ್ ಏನಾದ್ರು ಇದ್ದರೆ ಒಂದೇನೋ ಸಲಹೆಗಳನ್ನ ನಿಮ್ಮ ಮುಖಾಂತರ ನಾವು ಈಚೆ ಕೊಡ್ತಾರೆ ಅಂತ ಅಂದ್ಕೊಂಡೆ. ಅದು ಅವ್ರ ಕಡೆಯಿಂದ ಸಾಧ್ಯ ಆಗಲಿಲ್ಲ. ಆದರೆ ನೋಡಿ, ಈ ರೆವೆನ್ಯೂ ನಾನು ಹೇಳಿದ್ನಲ್ಲ 800 ಸ್ಕ್ವೇರ್ ಕಿಲೋಮೀಟ್ರ್ ಮಾಡಿದಾಗ ನಾವು ಅವರಿಗೆ ಡ್ರೈನೇಜ್ ಸಿಸ್ಟಮ್ಮು, ನೀರು ಎಲ್ಲಿಗೆ ಹೋಗಬೇಕು, ಅದನ್ನು ಶುದ್ಧೀಕರಿಸಿ ಎಲ್ಲಿಗೆ ಬಿಡಬೇಕು. ಈಗ ನಾವು KC ವ್ಯಾಲಿ ಅಂತ ಮಾಡಿ ಚಲಘಟ್ಟ ಅದನ್ನು KC ವ್ಯಾಲಿನ ಚಿಕ್ಕಮಂಗ್ಳೂರು, ಕೋಲಾರ, ಚಿಕ್ಕಬಳ್ಳಾಪುರ, ಕೋಲಾರ ಅಲ್ಲಿ ಒಂದು 100 ಕೆರೆಗಳು ತುಂಬಿಸೋದ ಕೆಲಸವನ್ನು ಇಲ್ಲಿ ಮಾಡ್ತಾರಲ್ಲ. ಈ ಥರ ಕೆಲಸಗಳು ರೆವಲ್ಯೂಷನರಿ ಕೆಲಸಗಳು ಆಗಿದ್ದಾವೆ ಬೆಂಗಳೂರಿನಲ್ಲಿ. ನೋಡಿ, ಸರ್ಕಾರ ನಾವು ಬಂದ ಮೇಲೆ ನಾವು ಕೆರೆ ಇದೇನು ರಾಜಕಾಲುವೆ ಒತ್ತುವರಿ ತೆರವುಗೊಳಿಸಿದ್ರು ಕೂಡ ಎಲ್ಲೆಲ್ಲಿ ಒತ್ತುವರಿ ತೆರವುಗೊಳಿಸೋಕ್ಕಾಗಿಲ್ಲ, ಎಲ್ಲೆಲ್ಲಿ ಕೋರ್ಟಲ್ಲಿ ಹೋಗಿ ಸ್ಟೇ ಬಂದಿದ್ದಾವೆ ಅಲ್ಲಿ ಮಾತ್ರ ತೆರವುಗೊಳಿಸೋಕ್ಕಾಗಿಲ್ಲ. ಬಹಳಷ್ಟು ಕಡೆ ತೆರವುಗೊಳಿಸಿ ತಡೆಗೋಡೆಗಳನ್ನ ನಿರ್ಮಾಣ ಮಾಡಿ ಅಲ್ಲಿಂದ ಇದನ್ನ ಎತ್ತಿ ಹೂಳೆತ್ತಿ ಸರ್ ಬರೀ ಬಡಬಗ್ಗರ ಶೆಡ್ಗಳನ್ನು ಹೊಡೆದು ಹಾಕಿದಿರಿ ಸರ್. ಪ್ರಭಾವಿಗಳ ಕಟ್ಟಡ ಸರ್ ನಮ್ಮ ಹತ್ರ ಲಿಸ್ಟ್ ಇದೆ ಸರ್. ಮಹದೇವಪುರದಲ್ಲಿ ಏನಿದೆ ಅಂತ ದೊಡ್ಡ ಲಿಸ್ಟ್ ಇದೆ. ಆರ್ ನಗರದಲ್ಲಿ ಆಗಿದ್ದ ವಿಷಯ ನಮಗೆ ಗೊತ್ತಿಲ್ಲ. ಅಲ್ಲ ಸರ್, ಬಡವರ ಮೇಲೆ ಶೂರತ್ವ ಯಾಕೆ ಸರ್? ಬಡವರ ಮೇಲೆ ಅಂತಲ್ಲ, ಎಲ್ಲೆಲ್ಲಿ ಅನಧಿಕೃತ ಇರ್ತವೆ
ನೋಡಿ ಬಡವರಿಗೆ ಅಂತಾನೆ ಆಶ್ರಯ ಯೋಜನೆಗಳಲ್ಲಿ ಉಚಿತವಾಗಿ ಸರ್ಕಾರಗಳು ಮನೆ ಕೊಡ್ತಾ ಲಕ್ಷ ಮನೆಗಳು ಕೊಡ್ತಾ ಇದೆ. ಆ ಥರದ ಬಡವರ ಬಗ್ಗೆ ಅನುಕೂಲ ಮಾಡುವಂಥದ್ದೇ ಬೇರೆ ಕೆಲಸ ಮಾಡುವಂಥದ್ದು. ಎಲ್ಲೆಲ್ಲಿ ಒತ್ತುವರಿ ಇದೆ ಒತ್ತುವರಿ ತೆರವುಗೊಳಿಸಲೇಬೇಕು. ಕೋರ್ಟಲ್ಲಿ ಕೆಲವು ಯಾವ ಸ್ಟೇ ಇರ್ತವೆ ಅಷ್ಟೇ ಇರ್ತವೆ. ಅದನ್ನ ನೋಡಿ ತಡೆಗೋಡೆಗಳನ್ನ ನಿರ್ಮಾಣ ಮಾಡಿದ್ದು ಕೇವಲ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮಾತ್ರ, ಬಿಜೆಪಿ ಇದ್ದಾಗ ಮಾಡಕ್ಕೆ ಸಾಧ್ಯ ಆಗಲಿಲ್ಲ ಅವ್ರ ಕೈನಲ್ಲಿ. 5 ವರ್ಷಗಳ ಕಾಲ ಅವರು 2010 BBMP ಆಳ್ವಿಕೆ ಮಾಡಿದ್ರಲ್ಲ, 110 ಒಂದಳಿಗೂ ನೀರು ಕೊಟ್ಟಿಲ್ಲ. ನಾವು ಕೊಟ್ಟಿದ್ದು ಕುಡಿಯ ನೀರು ಬಂದು ನಾವು ಕೊಟ್ಟಿದ್ದು, ನಾವು ನೀರು ಕೊಟ್ಟಿದ್ದು. ಆಮೇಲೆ ರಸ್ತೆ ಒಳಚರಂಡಿ ನಿರ್ಮಾಣ ನಾವು ಮಾಡಿದ್ದವೆಲ್ಲ. ಆಮೇಲೆ ಬೆಂಗಳೂರಿನಲ್ಲಿ ಈ ರಸ್ತೆಯ ಸಾಂದ್ರತೆ ಜಾಸ್ತಿಯಾಗಿ ವಾಹನಗಳ ದಟ್ಟಣೆ ಜಾಸ್ತಿ ಆಗಿರೋದ್ರಿಂದ ಅದನ್ನ ಕಡಿಮೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವೇನ್ ಮಾಡಿದ್ವಿ, ಮಹಿಳೆಯರಿಗೆ ಉಚಿತ ಬಸ್ ಮಾಡಿದಾಗ ಯಾರು 2 ವೀಲರ್ 4 ವೀಲರ್ ಉಪಯೋಗಿಸಿದ್ರು ಅಲ್ಲ ಬಸ್ಗಳನ್ನ ಉಪಯೋಗಿಸಿ, ಏನಂದ್ರೆ ಸಮೂಹ ಸಾರಿಗೆಯನ್ನು ಉಪಯೋಗಿಸಿ ಅಲ್ಲಿ ದಟ್ಟಣೆನೂ ಕೂಡ ಕಡಿಮೆ ಆಗಬೇಕು, ರಸ್ತೆ ಮೇಲೆ ಒತ್ತಡ ಕೂಡ ಕಡಿಮೆ ಆಗಬೇಕು. ನೋಡ್ರಿ ಈಗ ಈ 218 ರಸ್ತೆಗಳನ್ನ ನಾನು ಹೇಳಿದ ನಿಮಗೆ, ಎಲ್ಲೆಲ್ಲಿ ಪಾಟ್ ಹೋಲ್ ಮುಚ್ಚುವಂಥದ್ದಾಗಲು ಕೆಲಸ ಮಾಡುವಂಥದ್ದಾಗ್ಬೋದು ಸರಾಗವಾಗಿ 2 ತಿಂಗಳಿಂದ ಮಾಡಿ ಆಲ್ಮೋಸ್ಟ್ ಮುಗಿಸಿದ್ದಾರೆ. ಈ ನೀರಿನ ಈ ಸಮಸ್ಯೆ ಇದೆಯಲ್ಲ, ಈ ಸಮಸ್ಯೆ ಬಗೆಹರಿಸಲಿಕ್ಕೆ ನೋಡಿ 3 ಅಂತ ಇದೆ. BBMP ಇಲ್ಲ, ಆಯ್ತು, ಅದೇನೋ ಕಾರಣಗಳಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಇದೆ. ಕೇಂದ್ರ ಸರ್ಕಾರದ ಏನಾದ್ರು ಕೊಡುಗೆ ಇದೆಯಾ? ಬೆಂಗಳೂರಿನಲ್ಲಿ 3 MP-ಗಳಿದಾರಲ್ಲ, 3 MP-ಗಳು ಬಿಜೆಪಿಗರೇ, ಅದು 30 ವರ್ಷದಿಂದ ಬಿಜೆಪಿಗರೇ. ಏನಾದ್ರು ಬೆಂಗಳೂರಿಗೆ ಏನಾದ್ರು ಕೊಡುಗೆ ಇದೆ? ಶೂನ್ಯ ಕೊಡುಗೆ, ನಿಷ್ಕ್ರಿಯ, ನಾಪತ್ತೆ. ಇಂಥ ಸಮಯದಲ್ಲಿ ಯಾವ ತರ ಕಣ್ಣು ಕಾಣಿಸ್ಕೊಂತಾರ? ಒಲಿ ನಮ್ಮ ಟೀಕೆ ಮಾಡಕಾರಾಗ್ಲಿ ಬರ್ಲಿ, ಸಲಹೆ ಕೊಡಕಾರು ಬರ್ಲಿ, ಕಾಂಗ್ರೆಸ್ ನಮ್ಮ ಸರ್ಕಾರ ಇದ್ದಿಲ್ರಿ, ನಮ್ಮನ್ನ ಟೀಕೆ ಮಾಡಕಾರು ಬರ್ಲಿ, ಸಲಹೆ ಕೊಡಕಾರು ಬರ್ಲಿ, ಏನಾದ್ರು ಸಮನ್ವಯ ಮಾಡಕಾರು ಬರ್ಲಿ, ನಾಪತ್ತೆ ಆಗಿರೋ ಸಂಸದರಿದ್ದಾರೆ. ಇದು ಪ್ರಾಬ್ಲಮ್. ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಗಲು ರಾತ್ರಿ ಬೆಂಗಳೂರು ಬ್ರಾಂಡ್ ಬೆಂಗಳೂರು ಆಗ್ಬೇಕು, ಬೃಹತ್ ಬೆಂಗಳೂರು ಆಗ್ಬೇಕು, ಆ ಗ್ರೇಟರ್ ಬೆಂಗಳೂರು ಆಗ್ಬೇಕು, ಜನಗಳಿಗೆಲ್ಲರಿಗೂ ಅನುಕೂಲ ಆಗಬೇಕಂತಾನೆ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರೋದು. ಇಲ್ಲಾಂದ್ರೆ ಪಾಪ ಬಿಜೆಪಿ ಏನ್ ಕೊಡುಗೆ ಇದೆ? ಸರ್ಕಾರದ ಏನ್ ಕೊಡುಗೆ ಇದೆ? ಎಸ್ ಸರ್